ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೃಹಿಣಿ ಗೃಹ ಜೊತೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾಟಕ ಪ್ರಹಸನದಲ್ಲಿ ಅಭಿನಯಿಸಿರುವವರು, ನೃತ್ಯ ಯಕ್ಷಗಾನದಲ್ಲಿ ಆಸಕ್ತಿಯನ್ನು ಹೊಂದಿರುವವರು, ಹಾಗೆಯೇ ಕತೆ ಕವನ ಚುಟುಕಗಳನ್ನು ಬರೆಯುವ ಹವ್ಯಾಸವನ್ನು ಇಟ್ಟುಕೊಂಡಿರುವವರು, ಉತ್ತಮ ಗೃಹಿಣಿ ಎನಿಸಿಕೊಂಡಿರುವ ಶುಭಾ ಅಡಿಗ ಇವರು ಈ ದಿನ ನಮ್ಮೊಂದಿಗೆ ಮಾತುಕತೆಗೆ ಬಂದಿದ್ದಾರೆ. ಶುಭಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಿಮಗೂ ಸ್ವಾಗತ. ನಿಮ್ಮ ಬಾಲ್ಯದ ಸವಿ ನೆನಪನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಿ. ನಾನು ಹುಟ್ಟಿದ್ದು ಕೊಡಗೂರು ಎಂಬ ಗ್ರಾಮದಲ್ಲಿ, ಗರಡಿಮಜಲ್ ಅಂತ ಒಂದು ಊರು. ಆ ಊರಿನಲ್ಲಿ ನನ್ನ ತಂದೆ ಹೆಸರು ಚಂದ್ರಶೇಖರ ಹೊಳ್ಳ, ತಾಯಿ ವಾರಿಜ, ನನ್ನ ಅಣ್ಣ ಹರ್ಷ ಹೊಳ್ಳ, ಅಕ್ಕ ಆಶಾ ಅಂತ, ನಾನು ಕೊನೆಯವಳು. ಚಿಕ್ಕವಳಿರುವಾಗ ತುಂಬ ಆಟದಲ್ಲಿ ಆಸಕ್ತಿ ಜಾಸ್ತಿ ಇತ್ತು, ಪಾಠದಲ್ಲಿ ಸ್ವಲ್ಪ ಕಡಿಮೆ. ಮತ್ತು ನಾನು ಟಿ ವಿ ನೋಡೋ ಹುಚ್ಚಿತ್ತು. ಆವಾಗ ನಾನು ಚಿಕ್ಕವಳಿರುವಾಗ ಟಿ ವಿಯಲ್ಲಿ ಮಹಾಭಾರತ, ರಾಮಾಯಣ ಇದೆಲ್ಲ ಬರ್ತಾಯಿತ್ತು. ಅದನ್ನು ನೋಡೋದು ಒಂದು ಆಸಕ್ತಿ, ತುಂಬ ಆಸಕ್ತಿ ನನಗೆ. 9 ಗಂಟೆ ಭಾನುವಾರ 9 ಗಂಟೆ ಆಯಿತು ಅಂತಾದರೆ ಟಿ ವಿ ನೋಡಲಿಕ್ಕಂತ ನಮ್ಮ ಮನೇಲಿ ಇರಲಿಲ್ಲ, ಪಕ್ಕದ ಮನೆಗೆ ಹೋಗಿ ನೋಡುವಂಥ ಆಸೆ ತುಂಬ ಇದ್ದಿತ್ತು ನನಗೆ. ಅದನ್ನೇ ನೋಡೋದು, ಅದನ್ನು ಮನೆಯಲ್ಲಿ ಬಂದು ಅವರು ಹೇಗೆ ಅಲ್ಲಿ ಅಭಿನಯ ಮಾಡಿದರು ಅದನ್ನು ಬಂದು ಮನೆಯಲ್ಲಿ ನನ್ನಷ್ಟಕ್ಕೆ ನಾನು ಅಭಿನಯ ಮಾಡುವಂಥದ್ದು ಎಲ್ಲ ಹೀಗೆ ಆಯಿತು. ಕಡೆಗೆ ನನ್ನ ಬಾಲ್ಯ ಜೀವನ ಅಲ್ಲೇ ಹೈಸ್ಕೂಲ್ ಮಟ್ಟಕ್ಕೆ ಬಂತು. ಅಲ್ಲಿ ನನ್ನ ಏನಾಯಿತು, ಆಟ ಪಾಠಗಳೆಲ್ಲ ಕೈದಾಗಿ ಪಾಠಗಳ ಒಂಚೂರು ಮುಂದೆ ಅದನ್ನೇ ಮುಂದುವರಿಸ್ಕೊಂಡು ಬಂದೆ. ಹೀಗೆ ಮದುವೆ ನಂತರ ನಾನು ಚಿಕ್ಕವಳಿರುವಾಗ ಬೆಳೆದದ್ದೇ ಒಂದು ರೀತಿ, ಆದರೆ ಮದುವೆ ಆದ ನಂತರ ನನ್ನ ಏನಾಯಿತು, ಜೀವನ ಮತ್ತೊಂದು ರೀತಿಯಲ್ಲಿ ಹೋಯಿತು. ನಾನು ಶಿವಾನಂದ ಅಡಿಗ ಅಂತ ಅವರನ್ನು ಮದುವೆ ಆದ್ದು, ಮಣೂರ ಊರನ್ನುವಂಥದ್ದು. ಅಲ್ಲಿ ನಮ್ಮದು ಕೃಷಿಯೇ ಮೂಲತಃ, ನಮ್ಮದು ವ್ಯವಸಾಯ ನಮ್ಮದು. ಆ ಕೆಲಸ ನನಗೆ ಯಾವುದು ಬರ್ತಿರ್ಲಿಲ್ಲ. ಅದನ್ನೆಲ್ಲ ಒಂದೊಂದೇ ನೋಡ್ಕೊಂಡು ಕಲ್ತ್ಕೊಂಡು ಅಭ್ಯಾಸ ಮಾಡಿಕೊಂಡೆ. ನನ್ನ ಮಾವನವರು ನರಸಿಂಹ ಅಡಿಗ ಅಂತ ಹೇಳಿ, ಅತ್ತೆ ಸುಶೀಲಾ ಅಡಿಗ ಅಂತ, ಅವರಿಬ್ಬರ ಜೊತೆ ಹೊಂದಿಕೊಂಡು ಹೋಗ್ತಾ ಇದ್ದೆ. 98ರಲ್ಲಿ ಮದುವೆ ಆಯಿತು. 2001ರಲ್ಲಿ ನನ್ನ ಮಗಳು, ಒಬ್ಬಳೆ ಮಗಳು ನನಗೆ, ಶರಣ್ಯ ಅಂತ, ಅವಳು ಹುಟ್ಟಿದ್ಲು. ಅವಳು ಹುಟ್ಟಿ ಒಂದು 5-6 ವರ್ಷದ ನಂತರ ನಾನು ಕನ್ನಡದಲ್ಲಿ MA ಮಾಡಿದೆ. ಓಕೆ. ನಿಮ್ಮ ಪತಿದೇವರು ಶಿವಾನಂದ ಅಡಿಗ ಅಂತ ಹೇಳಿ, ಅವರು ವ್ಯವಸಾಯವನ್ನ ಮಾಡ್ಕೊಂಡಿದ್ದಾರೆ. ಕೃಷಿ ನಿಮ್ಮ ಒಂದು ಹೆಚ್ಚಿನ ಓದಿಗೆ ಅವರು ಸಹಕಾರ ಕೊಟ್ಟಿದ್ದಾರೆ. ಓಕೆ. ನಿಮ್ಮ ಅತ್ತೆ ಮಾವನು ಕೂಡ ನಿಮ್ಮ ಓದಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ? ಹೌದು, ತುಂಬ ಸಹಕಾರ ಕೊಟ್ಟಿದ್ದಾರೆ. ನಾನು 2005ರಲ್ಲಿ ನಮ್ಮ ಊರಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಬಂತು. ಆ ಯೋಜನೆಯಲ್ಲಿ ನಾನು ಸಕ್ರಿಯವಾಗಿ ಪಾಲ್ಗೊಂಡೆ. ಅಲ್ಲಿ 125 ಸಂಘಗಳಿತ್ತು. ಆ ಸಂಘಕ್ಕೆ ನಾನು ಒಕ್ಕೂಟದ ಅಧ್ಯಕ್ಷೆಯಾಗಿ ಆಯ್ಕೆಯಾದೆ. ಸಂಘ ಅಂದರೆ ನನಗೆ ಏನು ಅಂತ ಗೊತ್ತಿರಲಿಲ್ಲ ಆ ಟೈಮ್. ಅಂದರೆ ನಾವು ಹೊರಗಡೆ ಹೋದವರೇ ಅಲ್ಲ, ಮನೆ ಬಿಟ್ಟು ಹೊರಗಡೆ ಹೋಗೇ ಇರಲಿಲ್ಲ. ಅದು ಒಂದು ಹೊಸ ಅನುಭವ ನನಗೆ. 4.5 ವರ್ಷಗಳ ಕಾಲ ನಾನು ಒಕ್ಕೂಟದ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ತದನಂತರ ಹೀಗೆ ಸಣ್ಣ ಪುಟ್ಟ ಕಾರ್ಯಕ್ರಮ, ಅಲ್ಲಿ ನಮಗೆ ಗುಂಪುಗಾರಿಕೆ ಹೇಗೆ ಮಾಡಬೇಕು, ಅಂದರೆ ಮಾತನಾಡುವ ಕೌಶಲ್ಯ, ಸಭೆಯಲ್ಲಿ ಹೇಗೆ ಇರಬೇಕು, ಯಾರಾದರೂ ಒಬ್ಬರು ಬಂದರೆ ಅವರಿಗೆ ಸ್ವಾಗತ ಹೇಗೆ ಮಾಡಬೇಕು, ಧನ್ಯವಾದ ಹೇಗೆ ಮಾಡಬೇಕು, ಚರ್ಚೆ ಮಾಡುವುದನ್ನೆಲ್ಲ ನಮಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮಗೆ ಕಲಿಸಿಕೊಟ್ಟಿತ್ತು. ನಮ್ಮ ವೀಕ್ಷಕರಿಗಾಗಿ ನಿಮ್ಮ ಒಂದು ಕವನ. ಸುಮ್ಮನೆ ಇರುವಂಥ ಒಂದು ಹೆಣ್ಣಿನ ಬಗ್ಗೆ ಹೇಳ್ತೇನೆ ನಾನು ಚಿಕ್ಕವಳಿರುವಾಗ ಅಮ್ಮ ಹೇಳಿದಳು, ಎಷ್ಟು ಮಾತನಾಡುತ್ತೀಯ, ಸುಮ್ಮನಿರು ಎಂದು. ಸ್ವಲ್ಪ ದೊಡ್ಡವಳಾದೆ, ಅಪ್ಪ ಗದರಿಸಿದರು, ನೀನೀಗ ಚಿಕ್ಕವಳಲ್ಲ, ಸುಮ್ಮನಿರು ಎಂದು. ನಡುವಯಸ್ಸು ಬಂದ ಮೇಲೆ ಅಣ್ಣ ತಿಳಿ ಹೇಳಿದ, ನೀನು ಬೇರೆಯವರ ಮನೆಗೆ ಹೋಗಬೇಕು, ಸುಮ್ಮನಿರು ಎಂದು. ಮದುವೆ ಆಯಿತು. ಗಂಡನ ಮನೆಯಲ್ಲಿ ಅತ್ತೆ ಹೇಳಿದರು, ಇದು ನಿನ್ನ ತವರು ಮನೆಯಲ್ಲ, ಸುಮ್ಮನಿರು ಎಂದು. ಮನೆ ಮಕ್ಕಳನ್ನು ನಿಭಾಯಿಸಿಕೊಂಡು ಹೋಗುವಾಗ ಭಾವ ಹೇಳಿದರು, ಹೆಣ್ಣಾಗಿ ಎಷ್ಟೊಂದು ಮಾತನಾಡುತ್ತೀಯ, ಸುಮ್ಮನಿರು ಎಂದು. ಕೆಲಸ ಸಿಕ್ಕಿತು. ಯಾವುದೋ ವಿಷಯಕ್ಕೆ ಮೇಲಾಧಿಕಾರಿ ಹೇಳಿದರು, ಇದು ನೀನು ಬಂದಿರುವುದು ಕೆಲಸಕ್ಕೆ, ಸುಮ್ಮನಿರು ಎಂದು. ಸ್ವಲ್ಪ ವಯಸ್ಸಾಯಿತು. ಮಕ್ಕಳು ಹೇಳಿದರು, ಇದು ನಿನಗೆ ಬೇಕಾ, ಸುಮ್ಮನಿರು ಎಂದು. ಮುದುಕಿಯಾದೆ. ಈಗಲಾದರೂ ಮಾತನಾಡುವನೆಂದರೆ ಎಲ್ಲರೂ ಹೇಳಿದರು, ಈಗ ನೀನು ಆರಾಮವಾಗಿರು, ಸುಮ್ಮನಿರು ಎಂದು. ಈ ಸುಮ್ಮನಿರುವ ಹಿಂದೆ ತುಂಬ ಮಾತುಗಳಿತ್ತು.
ಅದು ಹೇಳಬೇಕೆನಿಸಿದಾಗ ಸಾವು ಬಂತು. ನಿನ್ನ ಸಮಯ ಬಂದಿತು, ಸುಮ್ಮನಿರು ಎಂದಿತು. ನಾನು ಸುಮ್ಮನೆ ಉಳಿದು ಬಿಟ್ಟೆ. ಆ ಸುಮ್ಮನೆ ಇರುವುದರಲ್ಲಿ ಎಷ್ಟೋ ಒಂದು ವಿಚಾರ ಅಡಗಿ ಕೂತು ಅಲ್ಲೇ ಅಡಗಿ ಹೋಯ್ತು. ಹೌದು ಅಂಥೇಳಿ ಈಗ ಕಡಿಮೆ ಈ ಥರ ಒಂದು ವಾತಾವರಣ. ಈಗ ಅಂತ ಹೇಳಿದರೆ ಹೆತ್ತವರು ಮಕ್ಕಳಿಗೆ ಮುಕ್ತವಾಗಿ ಎಲ್ಲ ಒಂದು ಅವಕಾಶವನ್ನು ಒದಗಿಸಿಕೊಡ್ತಾರೆ. ಈಗ ನೀವು ನೋಡ್ಬೋದು, ನಿಮ್ಮನ್ನೇ ಉದಾಹರಣೆ ತಗೊಂಡ್ರೂ ಕೂಡ ಈಗ ಮಕ್ಕಳು ಸ್ಕೂಲಿಗೆ ಹೋಗುವಾಗ ಅವರನ್ನು ಬಿಟ್ಟು ಬರುವಂಥದ್ದು, ಅಥವಾ ಅವ್ರು ಏನಾದರೂ ಆರ್ಟನ್ನು ಕಲಿಬೇಕು ಅಂತ ಹೇಳಿದರೆ ಮ್ಯೂಸಿಕ್ ಇರ್ಬೋದು, ಡ್ರಾಯಿಂಗ್ ಇರ್ಬೋದು, ಅದಕ್ಕೆಲ್ಲ ಕರ್ಕೊಂಡು ಹೋಗಿ ಬರುವಂಥದ್ದು. ಅಂದರೆ ಹೆತ್ತವರೇ ಜೊತೆಗೂಡಿ ಮಾಡುವಂಥದ್ದು ಸಹಾಯ, ಅಂದರೆ ಅವರಿಗೆ ಒಂದು ಅವಕಾಶ ಕಲ್ಪಿಸುವಂಥದ್ದು ಇದೆ. ಬಟ್ ಒಂದು ಕಾಲದಲ್ಲಿ ಹೀಗಿತ್ತು. ಹೌದು. ಆದರೆ ಈಗಲೂ ಕೂಡ ಕೆಲವು ಸಂದರ್ಭದಲ್ಲಿ ಹೀಗೇ ಉಂಟು. ಕೆಲವೊಂದು ಸಂದರ್ಭದಲ್ಲಿ ನಾವು ಸುಮ್ಮನೆ ಇರ್ತೇವೆ, ಹಾಗಾಗಿ ಎಷ್ಟೋ ಮಾತುಗಳು ನಮ್ಮೊಳಗೆ ಉಳಿದು ಹೋಗ್ತದೆ. ಓಕೆ, ಹಾಗೆ ನೀವು ಇದು ನಾಟಕಗಳಲ್ಲಿ ಅಭಿನಯಿಸಿದ್ದೀರಿ ಅಂತ ಹೇಳಿದ್ರಿ. ಅಭಿನಯಿಸಿದಂಥ ನಾಟಕಗಳ ಹೆಸರು ಮತ್ತು ನೀವು ಮಾಡಿದಂಥ ಪಾತ್ರ, ಅಲ್ಲಿಯೇ ನಿಮ್ಮ ಅನುಭವವನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಿ. ನಾನು 10 ವರ್ಷದ ಹಿಂದೆ ಮಹಿಳಾ ಮಂಡಲ ಅಂತ, ನಮ್ಮದು ಒಂದು ಕೋಟದಲ್ಲಿ ಮಹಿಳಾ ಮಂಡಲ ಅಂತ ಒಂದು ಗ್ರೂಪ್ ಇದೆ, ಅದಕ್ಕೆ ಸೇರಿಕೊಂಡೆ. ಅಲ್ಲಿ ಸೇರಿದ ನಂತರ ನನಗೆ ನಾಟಕದ ಅಭ್ಯಾಸ, ನೃತ್ಯ ಮಾಡುವಂಥದ್ದು, ಕವನ ಬರೆಯುವಂಥದ್ದು ಎಲ್ಲ ಅಭ್ಯಾಸ ಅಂದರೆ ಪ್ರಾರಂಭಿಸಬೇಕು. ಅವರನ್ನೆಲ್ಲ ನೋಡಿ ನನಗೆ ಒಂಥರ ಕುತೂಹಲ, ನಾನು ಯಾಕೆ ಮಾಡಬಾರ್ದು ಅನ್ನುವಂಥ ಉತ್ಸಾಹ ನನ್ನಲ್ಲಿ ಮೂಡಿತ್ತು. ಫಸ್ಟ್ ನನಗೆ ಸಿಕ್ಕಿದ್ದೆ ಮಹಿಳಾ ಮಂಡಲದಲ್ಲಿ ಅವಕಾಶ. ಒಂದು ಕೃಷ್ಣ ಲೀಲೆ ಅಂತ ಹೇಳಿ, ಅದರಲ್ಲಿ ನಾನು ಕೃಷ್ಣನ ಮಗನಾಗಿ ಒಂದು ಪಾತ್ರ, ಚಿಕ್ಕ ಪಾತ್ರ ವಹಿಸಿದ್ದೆ. ಮತ್ತೆ ಅಗ್ನಿ ಅಂತ ಇತ್ತೀಚೆಗೆ ಒಂದು ನಾಟಕ ಆಯಿತು ಮೊನ್ನೆ ಏಪ್ರಿಲಲ್ಲಿ, ರಸರಂಗ ಅಂತ, ನಮ್ಮ ಸುಧಾ ಮಣೂರವರದ್ದು ಒಂದು ರಸರಂಗ ಅಂತ ಒಂದು ಸಂಘ ಇದೆ, ಅದರಲ್ಲಿ ಅಗ್ನಿ ನಾಟಕದಲ್ಲಿ ನಾನು ಸುದರ್ಶನ ಅಂಥೇಳಿ ಪಾತ್ರ ವಹಿಸಿದ್ದೆ. ಅದಾದ ಮೇಲೆ ಅಹಲ್ಯ ಅಂತರಂಗ ಅಂಥೇಳಿ ಒಂದು ನಾಟಕ, ಅದರಲ್ಲಿ ಮೇನ್ ಪಾತ್ರ ಅಹಲ್ಯ ಪಾತ್ರವನ್ನು ನಾನು ನಿಭಾಯಿಸಿದೆ. ಅದು ತುಂಬ ಖುಷಿ ಕೊಟ್ಟಂಥ ಪಾತ್ರ ನನಗೆ. ಓಕೆ, ನನಗೂ ಕೂಡ ಅಹಲ್ಯ ಅಂತರಂಗ ಕೇಳಬೇಕು ಅಂತ ಆಸೆ. ಆ ಪಾತ್ರವನ್ನು ನೀವು ಮಾಡಿ ನಿಮ್ಮ ಅನುಭವ ಯಾವ ರೀತಿ ಇತ್ತು ಅಂತ ನಮ್ಮ ವೀಕ್ಷಕರೊಂದಿಗೆ ಚೂರು ಹಂಚಿಕೊಳ್ಳಿ. ಆ ಪಾತ್ರ ಹೇಗೆ ಅಂತ ಹೇಳಿದ್ರೆ, ಅವಳು ಇಂದ್ರನ ಮೇಲೆ ತುಂಬ ಮನಸ್ಸಿಟ್ಕೊಂಡಿರ್ತಾಳೆ. ಮದುವೆ ಆಗಿದ್ದು ಗೌತಮ ಮಹರ್ಷಿಯನ್ನ. ಮಹರ್ಷಿ ಅಂತ ಹೇಳಿದ ಕೂಡಲೇ ಜಪ ತಪ ಮಾಡೋದು ಅವರಿಗೆ ಏನು ಆಸೆ ಇರುವುದಿಲ್ಲ. ಆದರೂ ಇಂದ್ರನಿಗೆ ಅವಳ ಮೇಲೆ, ಅಹಲ್ಯ ಮೇಲೆ ಆಸೆ ಇರ್ತದೆ. ಅವನು ಒಂದಿನ ಮದುವೆ ಆದಮೇಲೆ ಬಂದು ಅವಳನ್ನು ನೋಡಲಿಕ್ಕೆ ಪ್ರಾರಂಭಿಸ್ತಾನೆ. ಅವಳಿಗೆ ಅವನು ವೇಷ ಮರೆಸಿ ಗಂಡನ ವೇಷ ಅಂದರೆ ಗೌತಮ ಋಷಿಯ ವೇಷದಲ್ಲೇ ಬರ್ತಾನೆ. ಬಂದು ಇವಳನ್ನು ಮೋಹಿಸಲಿಕ್ಕೆ ಶುರು ಮಾಡ್ತಾನೆ. ಇವಳು ತನ್ನ ಗಂಡನೇ ಇದಾಗಿದ್ದು ಅಂತ ಅಂದ್ಕೊಂಡು ಅವರಲ್ಲಿ ಪರವಶ ಆಗಲಿಕ್ಕೆ ಇದು ಮಾಡ್ತಾಳೆ. ಆವಾಗ ನಿಜವಾದ ಗೌತಮ ಬುದ್ಧ ಬಂದು, ಮಹರ್ಷಿಗಳು ಬಂದು ನೋಡಿ ಶಾಪ ಕೊಡ್ತಾರೆ ಅಹಲ್ಯೆಗೆ ಮತ್ತು ಇಂದ್ರನಿಗೆ. ಅವಳು ಅಲ್ಲಿ ಕಲ್ಲಾಗ್ತಾಳೆ ಅಹಲ್ಯೆ. ಇವನು ಸಹಸ್ರಾಕ್ಷ. ಹೌದು ಹೌದು. ಅದು ನನಗೆ ತುಂಬ ಅಂದರೆ ಹೆಣ್ಣಿಗೆ ಎಷ್ಟು ಕಷ್ಟ ಇರ್ತದೆ, ಅವಳ ಅಂತರಂಗವನ್ನ ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಅಲ್ಲ ಅಂತ ಹೇಳಿ ಒಂದು ಮನಸ್ಸಿಗೆ ಚುಚ್ಚುವಂಥ ದೃಶ್ಯ ಆಗಿರ್ತದೆ ಅದು. ಅಂದರೆ ಕೆಲವರು ಅವರವರ ಹೆಚ್ಚಿನ ಕವಿಗಳು ಅಥವಾ ವಿಮರ್ಶಕರು ಈ ಒಂದು ವಿಷಯವನ್ನು ಇಟ್ಕೊಂಡು ಅವರವರ ದೃಷ್ಟಿಕೋನದಲ್ಲಿ ಅಹಲ್ಯೆಯನ್ನು ಚಿತ್ರಣ ಮಾಡಿದ್ದಾರೆ. ಅದು ಹೆಚ್ಚಿನ ಎಲ್ಲದೂ ಕೂಡ ಅವರವರ ದೃಷ್ಟಿಕೋನಕ್ಕೆ ಸರಿಯಾಗಿ ಮಾಡಿರ್ತಾರೆ. ನಮಗೆ ಸಹ ಅದನ್ನು ಓದುವಾಗ ಹೌದಲ್ವಾ ಅಂತ ಒಂದು ಅನಿಸಿಕೆ ಉಂಟಾಗ್ತದೆ ನಮ್ಮಲ್ಲಿ ಕೂಡ. ಹಾಗೆ ಇನ್ನೊಂದು ಕವನ ನಮ್ಮ ವೀಕ್ಷಕರಿಗಾಗಿ. ನಾನು ಒಂದು ಸ್ನೇಹಕೂಟ ಅಂತ ಒಂದು ನಮ್ಮ ಭಾರತೀ ವಿಮಯ್ಯ ಅವರದ್ದು ಒಂದು ಸ್ನೇಹಕೂಟ ಅಂತ ಒಂದು ಸಂಘ ಇದೆ, ಆ ಸಂಘಕ್ಕೆ ಸೇರಿಕೊಂಡ ನಂತರ ಅಲ್ಲಿ ಬರೆದಂಥ ಒಂದು ಕವನ. ಗೆಳತಿಯರೇ, ನಮ್ಮದೊಂದು ಸ್ನೇಹಕೂಟ, ಮಾಸಕ್ಕೊಂದು ಹರಟೆ ಆಟ, ವರುಷಕ್ಕೊಂದು ರಸದೂಟ, ಮಾಡುವೆವು ಮೋಜಿನಾಟ, ರಂಗದಲ್ಲಿ ಹರುಷದಾಟ, ಗ್ರೂಪಿನಲ್ಲಿ ವಾಟ್ಸಪ್ ಕಾಟ, ಕೊಡುವೆವು ಎಲ್ಲರಿಗೂ ಪೀಕಲಾಟ, ಮನೆಯಲ್ಲಿ ನೋಡಿದರೆ ಬೈಗುಳ ಸಂಕಟ, ಆದರೂ ನಿಲ್ಲದು ನಮ್ಮ ಆಟ, ಯಾರಿಗೂ ಕೊಡುವೆವು ತೊಳಲಾಟ, ಅಶಕ್ತರಿಗೆ ಯಥಾಶಕ್ತಿ ಸಹಾಯ, ಇದುವೇ ನಮ್ಮ ಸಂಘದ ಆದಾಯ, ಇಲ್ಲಿಗೆ ನನ್ನ ಕಲ್ಪನೆಗೊಂದು ವಿದಾಯ. ಚಿಕ್ಕದಾಗಿ ಬರ್ತಿದ್ದೀರಿ ಅಂತ ಹೇಳಿದರೆ, ನಾವು ಒಬ್ಬಂಟಿಯಾಗಿ ಮಾಡೋದಕ್ಕಿಂತ ಸಂಘದಲ್ಲಿ ಸೇರ್ಕೊಂಡು ಮಾಡಿದರೆ ಹೌದು ಅದಕ್ಕೊಂದು ಬೆಲೆ ಬರ್ತದೆ. ಮತ್ತು ಸಂಘದಲ್ಲಿ ನಾವು
ಹತ್ತಾರು ಕೈಗಳು 10 ಮನಸ್ಸುಗಳು ಸೇರಿದರೆ ಎಂಥ ಅಸಾಧ್ಯವಾದ ಕೆಲಸವನ್ನು ಕೂಡ ಮಾಡ್ಬೋದು ಅಂತ ತೋರಿಸ್ಕೊಡ್ತದೆ. ಹಾಗೆ ಸಂಘದಲ್ಲಿ ಬಲ ಉಂಟು. ಹಾಗೆ ನೀವು ಪ್ರಹಸನಗಳಲ್ಲಿ ಕೂಡ ಅಭಿನಯಿಸಿದ್ದೀರಿ, ಆಮೇಲೆ ಮತ್ತು ನೃತ್ಯ ಕೂಡ ಮಾಡಿದ್ದೀರಿ ಅಂತ ಹೇಳಿದ್ರಿ. ಯಾವ ಥರದ ನೃತ್ಯ ನೀವು ಅಭಿನಯಿಸಿರುವಂಥದ್ದು? ಜಾನಪದ ಮತ್ತೆ ಭಾವಗೀತೆಗೆ, ಇನ್ನು ಭಜನೆಗೆ, ಕುಣಿತ ಭಜನೆ, ಹೀಗೆ ಹಲವಾರು ನಾವು ಮಂಗಳೂರಿಂದ ಹಿಡಿದು ಉಡುಪಿ ಕುಂದಾಪುರದವರೆಗೆ ನಮ್ಮ ಇದೆ ಸ್ನೇಹಕೂಟ, ವಿಪ್ರಮೇಳ ಬಳಗ, ವನಿತಾ ಉಪಾಧ್ಯಾಯ ಅವರದ್ದು ವಿಪ್ರಮೇಳ ಬಳಗ ಅಂತಿದೆ, ಅದರಲ್ಲೂ ನಾನಿದ್ದೇನೆ. ಅವರದ್ದು ನಮ್ಮದೆಲ್ಲ ಒಂದು ಗ್ರೂಪ್ ಉಂಟು. ಆ ಗ್ರೂಪನ್ನು ಇದು ಮಾಡಿಕೊಂಡು ನಾವಲ್ಲಿ ಅವಕಾಶ ನಮಗೆ ಕೊಟ್ಟಾಗ ನಾವಲ್ಲಿ ಹೋಗಿ ನೃತ್ಯವನ್ನು ಮಾಡಿ ಬರ್ತೇವೆ. ಓಕೆ. ನೀವು ಇಷ್ಟೆಲ್ಲ ಮಾಡಿದ್ರಲ್ಲಿ ನಿಮಗೆ ಹೆಚ್ಚು ಖುಷಿ ಕೊಟ್ಟದ್ದು ಯಾವುದು? ಹೆಚ್ಚು ಖುಷಿ ಕೊಟ್ಟದ್ದು ನಾಟಕ ಮತ್ತು ಪ್ರಹಸನ. ಓಕೆ. ಅದು ನನಗೆ ಪ್ರಹಸನ ಮಾನಸಮಯ್ಯ ಅಂತ ಹೇಳಿ ಅವರೇ ಬರೆಯುವಂಥದ್ದು. ಅದರಲ್ಲಿ ನನ್ನನ್ನು ಅವರು ನನಗೆ ಒಂದು ಪಾತ್ರ ಅಂತೇಳಿ ಇಟ್ಟಿರ್ತಾರೆ ಪ್ರತಿ ಸಲವೂ. ಅದು ನನಗೆ ತುಂಬ ಖುಷಿ ಕೊಡುವಂಥದ್ದು. ಯಾಕಂತ ಹೇಳಿದರೆ ಅದು ನಮ್ಮ ಭಾಷೆಯಲ್ಲೇ ಬರೋದು. ನಮ್ಮ ಕೋಟ ಭಾಷೆ ಅಂತ ಹೇಳಿದರೆ ಅದು ಹೊಯ್ಕು ಬರ್ಕು ಅಂತ ಹೇಳುವಂಥ ಭಾಷೆ. ಅದು ಆ ಭಾಷೆಯಲ್ಲೇ ಮಾತನಾಡೋದ್ರಿಂದ ಅದು ನಮಗೆ ಹೆಚ್ಚಿನ ಇದರಲ್ಲಿ ಗ್ರಹಿಕೆ ಆಗಲಿಕ್ಕೆ ಸುಲಭ ಆಗ್ತದೆ ಅಂತ ನನಗದು ಖುಷಿ ಆಗೋದು. ಹಾಗೆಯೇ ನೀವು ರಾಮಾಯಣ ಮತ್ತು ಮಹಾಭಾರತವನ್ನು ಚಿಕ್ಕವರಿರುವಾಗಲೇ ಟಿ ವಿಯಲ್ಲಿ ನೋಡಲಿಕ್ಕೆ ಆಸೆ ಪಡ್ತಿದ್ರಿ. ಮತ್ತು ಟಿ ವಿ ನಿಮ್ಮ ಮನೇಲಿ ಇರ್ತಿರ್ಲಿಲ್ಲ, ಪಕ್ಕದ ಮನೆಗೆ ಅಲ್ಲಿಗೆ ಇಲ್ಲಿಗೆ ಹೋಗಿ ಕಷ್ಟಪಡ್ಕೊಂಡು ಟಿ ವಿ ನೋಡ್ತಿದ್ರಿ. ಆ ಒಂದು ಚಿತ್ರಣ ನಿಮ್ಮ ಮನಸ್ಸಿನಲ್ಲಿ ಇದೆ ಅಂತ ನೀವು ಹೇಳಿದ್ರಿ. ಹಾಗೆಯೇ ಆ ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ಈ ಎರಡರಲ್ಲಿ ನಿಮ್ಮ ಮನಸ್ಸಿಗೆ ತಟ್ಟಿದಂಥ ವಿಷಯಗಳು? ನನ್ನ ಮನಸ್ಸಿಗೆ ತಟ್ಟಿದ್ದು ಒಂದು ದುರ್ಯೋಧನನ ಪಾತ್ರ, ಮತ್ತೊಂದು ಭೀಮನ ಪಾತ್ರ. ಅದು ಅವರಿಗೆ ಇಬ್ಬರಿಗೂ ಸಹ ಒಬ್ರನ್ನ ನೋಡಿದ್ರೆ ಒಬ್ರಿಗೆ ಆಗುದಿಲ್ಲ ಅಲ್ವಾ. ಅವಾಗ ನಾವು ಚಿಕ್ಕರು ಇರುವಾಗ ನಮ್ಗೆ ಅದೇ ಅವರು ಜಗಳ ಮಾಡೋದನ್ನು ನೋಡುದೇ ಒಂಥರ ಹೌದು ಸಂತೋಷ, ಹೀಗೂ ಆಗ್ತದ ಅಂತ ಹೇಳಿ ಅದು ನನ್ನ ಮನಸ್ಸಿಗೆ ತುಂಬಾ ಖುಷಿ ಕೊಟ್ಟಂಥದ್ದು. ಭೀಮ ಗದೆಯನ್ನ ಹಿಡ್ಕೊಂಡು ಬರುವಂಥದ್ದು, ದುರ್ಯೋಧನನ್ಗೆ 2 ಪೆಟ್ಟು ಹಾಕುವಂಥದ್ದು, ಮತ್ತೆ ಆ ಕಥೆಯಲ್ಲಿ ಬರುವಂಥ ಸನ್ನಿವೇಶಗಳೆಲ್ಲ ನನ್ನ ಮನಸ್ಸಿಗೆ ಯಾವಾಗಲೂ ನನಗೆ ಟಿ ವಿ ಅಂತ ಬಂದ ಕೂಡಲೇ ಮಹಾಭಾರತದ್ದೇ ನೆನಪಾಗೋದು. ಅಷ್ಟು ನನಗೆ ಅದು ತುಂಬ ನನ್ನಲ್ಲಿ ಒಂದು ಆಸೆ ಮೂಡಿದೆ. ನಾನು ಇದನ್ನು ಮಾಡಬೇಕು ಅನ್ನುವಂಥ ಪಾತ್ರಗಳನ್ನು ಮಾಡಬೇಕಂತ ಮೊದಲಿಂದನೂ ಆಸೆ ಇತ್ತು. ಇನ್ನು ನನಗೆ ಅಂಥ ಪಾತ್ರ ಸಿಗಲಿಲ್ಲ. ನೋಡ್ಬೇಕು. ಅಲ್ಲಿ ಒಂದು ಸಂದರ್ಭದಲ್ಲಿ ದುರ್ಯೋಧನ ವಿಷದ ಲಡ್ಡುವನ್ನು ನದಿಯಲ್ಲಿ ಹಾಕುವಂಥದ್ದು, ಅವನಿಗೆ ತಿನ್ನುವುದಂತ ಹೇಳಿದ್ರೆ ತುಂಬಾ ಪ್ರೀತಿ ಭೀಮನಿಗೆ. ಹೌದು ಅಂಥ ಪ್ರಸಂಗಗಳು. ಮತ್ತು ಅಲ್ಲಿ ಕುಂತಿ ಮತ್ತು ಮಾದ್ರಿ ಇಬ್ಬರು ಪತ್ನಿಯರು ಪಾಂಡುಗೆ. ಮಾದ್ರಿ ಸಹಗಮನ ಮಾಡಿದರೆ ಕುಂತಿಯ ಮೇಲೆ ಜವಾಬ್ದಾರಿ ಉಳಿತದೆ. ಹೌದು. ಕುಂತಿ ತುಂಬ ಕಷ್ಟದಿಂದ ವನವಾಸ ಎಲ್ಲ ಮಾಡಿರ್ತಾಳೆ. ತನ್ನ ಮಕ್ಕಳನ್ನ ತಾಕಬೇಕಾದ್ರೆ ತುಂಬ ಕಷ್ಟಪಟ್ಟಿರ್ತಾಳೆ. ಅದರಲ್ಲೂ ಅವಳು ಗಂಡನನ್ನು ಕಳೆದುಕೊಂಡು ಬೀದಿಗೆ ಬಂದಿರ್ತಾಳೆ. ರಾಜಮನೆತನದವಳು ಅವಳು. ಅದು ಒಂಥರ ಮನಸ್ಸಿಗೆ ಅದೇ ಹೆಣ್ಣನ್ನು ಯಾವಾಗಲೂ ನಮ್ಮ ಕಡೆಗಣಿಸುವಂಥದ್ದು ನಮ್ಮ ಮೊದಲಿನಿಂದನೂ ಬಂದಂಥ ಇದು ಉಂಟು, ನಮ್ಮ ಪ್ರತೀತಿ ಇದೆ. ಈಗ ಒಂಚೂರು ಅದು ಕಡಿಮೆ ಆಗಿದೆ ನಮ್ಮ ಈಗಿನ ಜನಜೀವನದಲ್ಲಿ. ತುಂಬ ಇದನ್ನು ಮುಖ್ಯ ಪಾತ್ರ ವಹಿಸಿದೆ ಹೆಣ್ಣು ಅಂತ ಹೇಳಿ. ಹೆಣ್ಣಿನ ಒಂದು ಸ್ಥಿತಿಗತಿ ಬದಲಾಗ್ತಾ ಬಂದಿದೆ. ಆದರೂ ಕೆಲವೊಮ್ಮೆ ಎಲ್ಲೋ ಒಂದು ಮೂಲೆಯಲ್ಲಿ ಆ ಒಂದು ಹಿಂದೆ ಇದ್ದಂಥ ಒಂದು ರೀತಿ ನೀತಿ ಎಲ್ಲೋ ಒಂದು ಕಡೆ ಇದೆ, ಪೂರ್ತಿ ಸರಿ ಆಗಲಿಲ್ಲ ಅಂತ ಅನಿಸೋದು ಕೂಡ ಒಂದು ಇದೆ. ನಮ್ಮ ವೀಕ್ಷಕರಿಗಾಗಿ ಇನ್ನೊಂದು ಕವನ. ಶೀರ್ಷಿಕೆಯೋ ಅದು ಮಹಿಳಾ ದಿನಾಚರಣೆ. ವರ್ಷಕ್ಕೊಂದು ದಿನ ಮಾತ್ರ ಅದರ ಆಚರಣೆ, ಉಳಿದೆಲ್ಲ ದಿನ ಆ ಮಹಿಳೆ ಪಡುವಳ ಬವಣೆ. ವರ್ಷಕ್ಕೊಂದು ದಿನ ಮಾತ್ರ ಅದರ ಆಚರಣೆ, ಉಳಿದೆಲ್ಲ ದಿನ ಆ ಮಹಿಳೆ ಪಡುವಳ ಬವಣೆ. ಇದನ್ನು ಎದುರಿಸಿ ನಾವೆಲ್ಲ ಗಳಿಸಬೇಕು ಮನ್ನಣೆ, ಈ ದಿನ ಆಚರಣೆಗೆಂದು ಮಾರ್ಚ್ ತಿಂಗಳ 8. ಇದನ್ನು ಎದುರಿಸಿ ನಾವೆಲ್ಲ ಗಳಿಸಬೇಕು ಮನ್ನಣೆ, ಈ ದಿನ ಆಚರಣೆಗೆಂದು ಮಾರ್ಚ್ ತಿಂಗಳ 8. ಕೆಲವಾರು ವರ್ಷಗಳಿಂದ ಇದರ ನೆನಪಾಗುತ್ತಾ ಉಂಟು, ಆ ದಿನಕ್ಕೆ ಸೀಮಿತವಾಗಬಾರದು ಅದರ ನಂಟು. ಕೆಲವಾರು ವರ್ಷಗಳಿಂದ ಇದರ ನೆನಪಾಗುತ್ತಾ ಉಂಟು, ಆ ದಿನಕ್ಕೆ ಸೀಮಿತವಾಗಬಾರದು ಅದರ ನಂಟು. ವರುಷವಿಡೀ ನಾವುಗಳೆಲ್ಲ ಸಾಧಿಸಿ ತೋರಿಸಿದರೆ ನಾವುಂಟು, ಇದಲ್ಲದಿರೆ ಎಲ್ಲ ಬದಿಗಿಡದರೆ ಪುರುಷರಾರು ಮುಟ್ಟರು ನಮ್ಮ ಗಂಟು. ವರ್ಷವಿಡೀ ನಾವುಗಳೆಲ್ಲ ಸಾಧಿಸಿ ತೋರಿಸಿದರೆ ನಾವುಂಟು, ಇಲ್ಲದಿರೆ ಎಲ್ಲ ಬದಿಗಿಡದಿರೆ ಪುರುಷರಾರು ಮುಟ್ಟರು ನಮ್ಮ ಗಂಟು. ಈ ದಿಶೆಯಲ್ಲಿ ನಾವು ಕಟ್ಟಿಹೆವು ಸ್ನೇಹಕೂಟ ಸಂತಸ, ಅದಕ್ಕೀಗ ತುಂಬಿದೆ ಪೂರ್ತಿ 7 ವರ್ಷ.
ಈ ದಿಶೆಯಲ್ಲಿ ನಾವು ಕಟ್ಟಿಹೆವು ಸ್ನೇಹಕೂಟ ಸಂತಸ, ಅದಕ್ಕೀಗ ತುಂಬಿದೆ ಪೂರ್ತಿ 7 ವರುಷ. ಇದು ಕೂಡ ನಿಮ್ಮ ಸಂಘದ ಬಗ್ಗೆ? ಹೌದು, ಸಂಘದ ಬಗ್ಗೆನೇ ಮಾಡಿದ್ದು. ಅಲ್ಲಿ ನಮ್ಮ ಸಂಘದಲ್ಲಿ ಅಂತ ಹೇಳಿದರೆ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತೇವೆ, ಅನಾಥ ಮಕ್ಕಳಿಗೆ ಅಥವಾ ಅನಾಥಾಶ್ರಮಕ್ಕೆ ನಾವು ಭೇಟಿ ಕೊಡ್ತೇವೆ. ಹೀಗೆಲ್ಲ ನಮ್ಮ ಸಂಘದಲ್ಲಿ ಒಂದೊಂದು ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ. ತಿಂಗಳಿಗೊಂದು ಕಾರ್ಯಕ್ರಮ ಅಂತ ಮಾಡ್ತಾರೆ. ಅದರಲ್ಲಿ ಎಲ್ಲ ಗುಂಪಿನವರು ಬಂದು ಅವರವರ ಮನೆಯಲ್ಲಿ ಮಾಡಿದಂಥ ಸಿಹಿ ತಿಂಡಿ ಅಥವಾ ಏನೇ ತಿಂಡಿ ಆಗಿರಲಿ ನಾವು ಹಂಚಿಕೊಂಡು ತಿಂತೇವೆ. ಅಲ್ಲಿ ಏನು ಕವನ ಕತೆ ಹೇಳೋದು, ಒಬ್ರೊಬ್ರಿಗೆ ಒಂದೊಂದು ಅವರ ಪ್ರತಿಭೆ ಏನುಂಟು ಅದನ್ನೆಲ್ಲ ಹೊರಗೆ ಹಾಕಲಿಕ್ಕೆ ಒಂದು ಅವಕಾಶ ಉಂಟು. ಮಹಿಳೆಯ ಒಂದು ಸ್ವಾತಂತ್ರ್ಯದ ಬಗ್ಗೆ ಕೂಡ ಬರ್ತಿದ್ದೀರಿ. ಮಹಿಳೆಯ ಆಚರಣೆ ಅನ್ನೋದೊಂದು ಮಾರ್ಚ್ 8ಕ್ಕೆ ಸೀಮಿತವಾಗಿದೆ. ವರ್ಷ ಇಡೀ ಕೂಡ ಮಹಿಳಾ ದಿನಾಚರಣೆಯಂತೆಯೇ ಇರಲಿ ಅಂತ ನೀವು ಹಾರೈಸಿದ್ದೀರಿ. ಓಕೆ, ಹಾಗೆಯೇ ನಮ್ಮ ಕಾರ್ಯಕ್ರಮದ ವೀಕ್ಷಕರಿಗೆ ಅಥವಾ ನಮ್ಮ ಕಾರ್ಯಕ್ರಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದೊಂದು ಒಳ್ಳೆ ಕಾರ್ಯಕ್ರಮ. ಯಾಕಂತ ಹೇಳಿದರೆ ನಮ್ಮಂಥವರನ್ನು ಗುರುತಿಸಿ ಹೊರಗೆ ಬರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ನಮ್ಮಂಥ ಎಷ್ಟೋ ಮಹಿಳೆಯರು ಮನೆಯಲ್ಲೇ ಕುಳಿತು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರ್ತಾರೆ. ಬಿಟ್ಟರೆ ಇಲ್ಲಿ ಬಂದು ಮಾತನಾಡುವ ಧೈರ್ಯ ನನಗೂ ಇರಲಿಲ್ಲ. ಕೆಲವು ಮಹಿಳೆಯರಿಗೂ ಅಂದರೆ ಆಸೆ ಇರ್ತದೆ, ಒಳಗಿಂದ ಬರುವಂಥ ಪ್ರಯತ್ನ ಯಾರೂ ಮಾಡೋದಿಲ್ಲ. ಇದೊಂದು ಒಳ್ಳೆ ಕಾರ್ಯಕ್ರಮ. ನಾನು ಯಾವಾಗಲೂ ನೋಡ್ತಾ ಇರ್ತೇನೆ ನಿಮ್ಮ ಕಾರ್ಯಕ್ರಮವನ್ನು. ನಾನು ಯಾವಾಗಲಾದರೂ ಹೋಗಬಹುದೇನೋ ಅಂತ ಅಂದುಕೊಂಡಿದ್ದೆ. ಅದು ಈ ದಿನ ನಮಗೆ ಸುದಿನವಾಯಿತು. ಓಕೆ, ಇನ್ನೊಂದು ಕವನ ನಮ್ಮ ವೀಕ್ಷಕರಿಗಾಗಿ. ಕುಳಿತದ್ದು ನಾನು ನೆನಪಿಸುತ್ತಾ ಪೌರಾಣಿಕ ಕಾಮಧೇನುವನ್ನು, ಅದೇ ರೀತಿ ಹೋಲಿಕೆಯೋ ನಮ್ಮ ಮನೆಯ ಕೆಂಪಿದನವನ್ನು. ಕುಳಿತದ್ದು ನಾನು ನೆನಪಿಸುತ್ತಾ ಪೌರಾಣಿಕ ಕಾಮಧೇನುವನ್ನು, ಅದೇ ರೀತಿ ಹೋಲಿಕೆಯೋ ನಮ್ಮ ಮನೆಯ ಕೆಂಪಿದನವನ್ನು. ಈಗ ಮಾತ್ರ ಆ ಕೆಂಪಿ ನಮ್ಮ ಸವಿನೆನಪು ಮಾತ್ರ, ಏಕೆಂದರೆ ಅವಳು ನಮ್ಮನ್ನಗಲಿ ಇಂದಿಗೆ ತಿಂಗಳು ಮಾತ್ರ. ಈಗ ಮಾತ್ರ ಆ ಕೆಂಪಿ ನಮ್ಮ ಸವಿನೆನಪು ಮಾತ್ರ, ಏಕೆಂದರೆ ಅವಳು ನಮ್ಮನ್ನಗಲಿ ಇಂದಿಗೆ ತಿಂಗಳು ಮಾತ್ರ. ಅವಳಿದ್ದಳು ನಮ್ಮ ಮನೆಯೊಳೊಬ್ಬಳಾಗಿ ಕೊಟ್ಟಿಗೆಯಲ್ಲಿ, ನಾವು ಮಾತ್ರ ಅವಳನ್ನು ಮರೆತು ತಂಪು ಕೊಠಡಿಯಲ್ಲಿ. ಅವಳಿದ್ದಳು ನಮ್ಮ ಮನೆಯ ಒಬ್ಬಳಾಗಿ ಕೊಠಡಿಯಲ್ಲಿ, ನಾವು ಮಾತ್ರ ಅವಳನ್ನು ಮರೆತು ತಂಪು ಕೊಠಡಿಯಲ್ಲಿ. ಅವಳಾಗಿದ್ದಳು ತಿಂಗಳು 8 ತುಂಬಿದ ಗರ್ಭಿಣಿ, ಅದೆಲ್ಲೋ ಸಿಕ್ಕಿತು ಅವಳಿಗೆ ಹಲಸು ದಾನಿ. ಅವಳಾಗಿದ್ದಳು ತಿಂಗಳು 8 ತುಂಬಿದ ಗರ್ಭಿಣಿ, ಅದೆಲ್ಲೋ ಸಿಕ್ಕಿತು ಅವಳಿಗೆ ಹಲಸು ದಾನಿ. ತಿಂದ ತಾಯಿಗೆ ತೊಂದರೆಯಾಗಿ ಕರು ಗರ್ಭದಲ್ಲೇ ನಿಶ್ಚಲ, ನೋಡಿದ ನಮಗೆಲ್ಲ ಕೈಕಾಲು ಮನವೆಲ್ಲ ಗೊಂದಲ. ತಿಂದ ತಾಯಿಗೆ ತೊಂದರೆಯಾಗಿ ಕರು ಗರ್ಭದಲ್ಲೇ ನಿಶ್ಚಲ, ನೋಡಿದ ನಮಗೆಲ್ಲ ಕೈಕಾಲು ಮನವೆಲ್ಲ ಗೊಂದಲ. ಇದಾಗಿ 8 ದಿನ ನೆನಪಿಸಿಕೊಳ್ಳಲಾರೆ ಆ ದುರ್ದಿನ, ನಮ್ಮ ಕೆಂಪಿ ನಮ್ಮನ್ನಗಲಿ ಆಗಿಸುತ್ತ ಕೆಲವು ಕ್ಷಣ. ಇದಾಗಿ 8 ದಿನ ನೆನಪಿಸಿಕೊಳ್ಳಲಾರೆ ಆ ದಿನ, ಕೆಂಪಿ ನಮ್ಮನ್ನಗಲಿ ಆಗಿತ್ತು ಕೆಲವು ಕ್ಷಣ. ಆದರೂ ನಮಗೊಂದು ಆಸೆಯೇ ಎಂಬ ಆಶಾ ಕಿರಣ, ಉಳಿದೀತೆ ನಮಗೆ ಕೆಂಪಿಯ ಕಿಂಚಿತ್ತು ಋಣ. ಆದರೂ ನಮಗೊಂದು ಆಸೆಯೇ ಆಶಾ ಕಿರಣ, ಉಳಿದೀತೆ ನಮಗೆ ಕೆಂಪಿಯ ಕಿಂಚಿತ್ತು ಋಣ. ವೈದ್ಯರು ಬಂದು ಪರೀಕ್ಷಿಸಿ ಹೇಳಿದರು ಆಗಿದೆ ಮರಣ, ವೈದ್ಯರು ಬಂದು ಪರೀಕ್ಷಿಸಿ ಹೇಳಿದರು ಆಗಿದೆ ಮರಣ. ಅಯ್ಯೋ ಕೆಂಪಿ ಕೆಂಪಿ, ನೀನು ನಮ್ಮನ್ನಗಲಿದಾಗ ನಾನಾದೆ ಪಾಪಿ, ನೀನು ನಮ್ಮನ್ನಗಲಿದಾಗ ನಾನಾದೆ ಪಾಪಿ. ಇನ್ನೊಮ್ಮೆ ಹುಟ್ಟಿಬಾ ನಮ್ಮ ಮುದ್ದು, ನೀನೇ ಕೆಂಪಿ ಕಾಮಧೇನು. ಕ್ಷಣ ಕ್ಷಣವೂ ಹಾರೈಸುತ್ತಿದ್ದೇವೆ ನಿನ್ನಾಗಮನವನ್ನು, ಇನ್ನೊಮ್ಮೆ ಹುಟ್ಟಿಬಾ ನಮ್ಮ ಮುದ್ದು, ನೀನೇ ಕೆಂಪಿ ಕಾಮಧೇನು. ಕ್ಷಣ ಕ್ಷಣವೂ ಹಾರೈಸುತ್ತಿದ್ದೇವೆ ಆಗಮನವನ್ನು. ತುಂಬ ಮಾರ್ಮಿಕವಾಗಿ ಬರೆದಿದ್ದೀರಿ ಕವನವನ್ನು. ನಾವು ಗೋವನ್ನು ಮಾತೆ ಅಂತ ಪೂಜಿಸ್ತೇವೆ, ದೇವರು ಅಂತ ಹೇಳ್ತೇವೆ, ನಮ್ಮ 2ನೇ ತಾಯಿ ಅಂತ ಕರಿತೇವೆ. ನಾವು ಹುಟ್ಟಿದಾಗ ತಾಯಿ ಹಾಲನ್ನು ಕೊಡ್ತಿರ್ತೀವಿ, ಮತ್ತು ನಾವು ಕುಡಿದು ಬೆಳೆಯೋದು ಸಾಯುವವರೆಗೂ ಗೋಮಾತೆಯ ಹಾಲು. ಅದಕ್ಕೆ ನಾವು 2ನೇ ತಾಯಿ ಅಂತ ಹೇಳಿದರೂ ಸಾಕಾಗೋದಿಲ್ಲ. ಆ ಕೆಂಪಿಯ ಬಗ್ಗೆ ನಿಮಗಿರುವ ಒಂದು ಅಟ್ಯಾಚ್ಮೆಂಟನ್ನು ನೀವು ತುಂಬ ಒಂದು ಸುಂದರವಾಗಿ ನಿಮ್ಮ ಕವನದಲ್ಲಿ ಮೂಡಿಸಿದ್ದೀರಿ ನೀವು. ಹಾಗೆಯೇ ನಿಮ್ಮ ಜೀವನದಲ್ಲಿ ಇನ್ನೇನೆಲ್ಲ ಸಾಧನೆ ಮಾಡಬೇಕಂತ ನಿಮ್ಮ ಕನಸುಗಳಿವೆ? ನನಗೆ ಯಕ್ಷಗಾನ ಒಂದು ಕಲಿಬೇಕು, ಹಾಗೆ ಸಂಗೀತ ಕಲಿಬೇಕು ಅಂತ ಆಸೆ ಇದೆ. ಯಕ್ಷಗಾನ ಶಿಬಿರ ನಡೀತಾ ಇದೆ ನಮ್ಮ ಮಹಿಳಾ ಮಂಡಲದಲ್ಲಿ, ಅದಕ್ಕೆ ಸೇರಿಕೊಂಡಿದ್ದೇನೆ. ಅದು ನಾಡ್ದು 13ಕ್ಕೆ ಒಂದು ಪ್ರಸಂಗ ಇಟ್ಟಿದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ, ಮಾಡಿ ನೋಡಬೇಕು. ಹೆಜ್ಜೆ ಕಲಿತಾ ಇದ್ದೇನೆ. ಹಾಗೆ ಸಂಗೀತ ಅಭ್ಯಾಸ ಮಾಡಬೇಕು ಅಂತ ಅಂದುಕೊಂಡಿದ್ದೇನೆ. ಓಕೆ,
ಶುಭ ಅವರೇ, ಇಲ್ಲಿವರೆಗೆ ಬಂದು ನಿಮ್ಮ ಕವನ ವಾಚನವನ್ನು ನಮ್ಮ ವೀಕ್ಷಕರಿಗೆ ಉಣಬಡಿಸಿದ್ದೀರಿ. ಹಾಗೆಯೇ ನಿಮ್ಮ ಜೀವನಾನುಭವವನ್ನು ಕೂಡ ನೀವು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಅದಕ್ಕಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ನಿಮ್ಮ ಎಲ್ಲ ಕನಸುಗಳಿಗೂ ಕೂಡ ಕೈಗೂಡಲಿ ಅಂತ ನಾನು ನಮ್ಮ ತಂಡದ ಪರವಾಗಿ ಶುಭ ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ನಿಮಗೂ ಯು ಚಾನಲ್ನವರಿಗೂ ತುಂಬ ತುಂಬ ಧನ್ಯವಾದಗಳು. ವೀಕ್ಷಕರೇ, ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಾ ಇದ್ದೇವೆ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿಯಾಗಲಿದ್ದೇವೆ. ನಮಸ್ಕಾರ.